ನಮಸ್ಕಾರ ವೀಕ್ಷಕರೇ. ಸೊ 2023 BS6 ಟಾಟಾ ಟಿಗೋರ್ ಟಾಪ್ ಎಂಡ್ ವರ್ಷನು 1.2 ಲೀಟರ್ ಇಂಜಿನ್ನ ಈ ಒಂದು ಕಾರ್ನ 2 ಇಯರ್ಸ್ 2 ವರ್ಷದ ಓನರ್ಶಿಪ್ ರಿವ್ಯೂ ಮಾಡೋಣ ಸ್ನೇಹಿತರೆ. ಸೊ ಈ ಕಾರ್ನ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಬಗ್ಗೆ ಇವತ್ತು ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅಜಯ್. ಎಲ್ಲ ಕಾರ್ ಪ್ರಿಯರಿಗೆ ನಮ್ಮ ಭಾವ ಸಮುದ್ರ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಸೊ ನಾನು ಈ ಕಾರ್ ಪರ್ಚೇಸ್ ಮಾಡಿ ಎಕ್ಸಾಕ್ಟ್ ಆಗಿ 1.5 ವರ್ಷ ಆಯಿತು. ಸೊ ಲಾಸ್ಟ್ ಇಯರ್ ಫೆಬ್ರವರಿ ಅಂದರೆ 2023 ಫೆಬ್ರವರಿಯಲ್ಲಿ ನಾನು ಈ ಕಾರನ್ನ ಪರ್ಚೇಸ್ ಮಾಡಿದ್ದೆ ಬೆಂಗಳೂರಲ್ಲಿ. ಸೊ 1.5 ವರ್ಷದ ಎಕ್ಸ್ಪೀರಿಯನ್ಸ್ನ ಹೇಳ್ತಾ ಇದ್ದೀನಿ. ಸೊ ಟೋಟಲ್ ಈ ಕಾರು 14,000 ಕಿಲೋಮೀಟರ್ ರನ್ ಆಗಿದೆ. ಸೊ ಈ ಕಾರ್ನ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಸೊ ಕಾರ್ ಅಂದಮೇಲೆ ಡೆಫಿನೆಟ್ ಆಗಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡು ಕೂಡ ಇರುತ್ತೆ. ಬಟ್ ಈ ವೆಹಿಕಲಲ್ಲಿ ಪಾಸಿಟಿವ್ಸ್ ಜಾಸ್ತಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಟಾಪ್ ಎಂಡ್ ಆಗಿರೋದ್ರಿಂದ ಇದರಲ್ಲಿ ಎಲ್ಲ ಫೀಚರ್ಸು ಇದೆ ಸ್ನೇಹಿತರೆ. ಸೊ ನನಗೆ ಮೇನ್ ಆಗಿ ಇಷ್ಟ ಆಗಿರೋದೇನೆಂದರೆ ಇದರಲ್ಲಿ ಸ್ಮಾರ್ಟ್ ಕೀ ಏನಿದೆ, ಸೊ ಸಿಕ್ಕಾಪಟ್ಟೆ ಯೂಸ್ಫುಲ್ಲು. ನಾನಂತರೂ ತುಂಬಾ ಎಡಿಕ್ಟ್ ಆಗಿಬಿಟ್ಟಿದ್ದೀನಿ ಇದಕ್ಕೆ. ಸೊ ಇದು ಎಷ್ಟೊಂದು ಯೂಸ್ಫುಲ್ ಅಂದರೆ, ಸೊ ಇದು ನಿಮ್ಮ ಜೇಬಲ್ಲಿ ಇದ್ದರೆ ಸಾಕು, ಜಸ್ಟ್ ಸೊ ಯು ಕ್ಯಾನ್ ಯೂಸ್ ದಿಸ್ ಆ್ಯಸ್ ಎ ಮೊಬೈಲ್ ಆ್ಯಂಡ್ ವ್ಯಾಲೆಟ್. ಸೊ ಆ ಥರ ಯೂಸ್ ಮಾಡ್ಬೋದು. ಎಲ್ಲೂ ಕೂಡ ನಿಮ್ಮ ಎಂಟೈರ್ ಜರ್ನಿಯಲ್ಲಿ ಎಲ್ಲೂ ಕೂಡ ಈ ಕೀನ ನೀವು ಆಚೆ ತೆಗೆಯೋ ಅವಶ್ಯಕತೆ ಇಲ್ಲ, ನಿಮ್ಮ ಜೇಬಲ್ಲಿದ್ದರೆ ಸಾಕು. ಸೊ 30 ಮೀಟರ್ ಡಿಸ್ಟೆನ್ಸಲ್ಲಿ ಇರಬೇಕು. ಇವಾಗ ನೋಡಿ ನಾನು 30 ಮೀಟರ್ ಡಿಸ್ಟೆನ್ಸಲ್ಲಿದ್ದೀನಿ. ಸೊ ನಾನು ಇದನ್ನು ಯೂಸ್ ಮಾಡಲ್ಲ, ಜೇಬಲ್ಲಿ ಇಡ್ತೀನಿ. ಓಕೆ, ಐ ಆಮ್ ಕೀಪಿಂಗ್ ದಿಸ್ ಇನ್ ಪಾಕೆಟ್. ಆ್ಯಂಡ್ ಸೊ ಆಟೋ ಸೆನ್ಸರ್ ಇರೋದ್ರಿಂದ ನಾನು ಇದನ್ನು ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಸೊ ಡೋರ್ ಓಪನ್ ಆಗುತ್ತೆ. ಸೊ ಏನಾಗುತ್ತೆ, ಕೆಲವೊಂದು ಸರಿ ನಾವು ಮಾರ್ಕೆಟ್ಗೆ ಹೋದಾಗ ಕೈಯಲ್ಲಿ ಬ್ಯಾಗ್ಗಳಿರುತ್ತೆ. ಸೊ ಆ ಟೈಮಲ್ಲಿ ಕೀನ ಜೇಬಿಂದ ತೆಗೆಯೋ ಅವಶ್ಯಕತೆ ಇಲ್ಲ. ಸೊ ಆರಾಮಾಗಿ ಯೂಸ್ ಮಾಡ್ಬೋದು, ಅದೊಂದು ಬೆನಿಫಿಟ್ಟು. ಆಮೇಲೆ ಒಳಗಡೆ ಹೋದ್ಮೇಲೂ ಅಷ್ಟೇ. ಸೊ ಒಳಗಡೆ ಹೋದ್ಮೇಲೂ ನೀವೆಲ್ಲೂ ಕೂಡ ಕೀ ಹಾಕೋ ಅವಶ್ಯಕತೆ ಇಲ್ಲ, ಬಿಕಾಸ್ ಇದಕ್ಕೆ ಇರೋದು ಪುಷ್ ಸ್ಟಾರ್ಟು. ಸೊ ಜೇಬಲ್ಲಿ ಕೀ ಇದ್ರೆ ಸಾಕು, ನೀವು ಆರಾಮಾಗಿ ಕ್ಲಚ್ ಹಿಡ್ಕೊಂಡು ಪುಷ್ ಸ್ಟಾರ್ಟ್ ಮಾಡಿದರೆ ಗಾಡಿ ಇಂಜಿನ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಇದೊಂದು ಪ್ಲಸ್ ಪಾಯಿಂಟ್ ಅನಿಸ್ತು ನನಗೆ. ಸೊ ಅನದರ್ ಮೇನ್ ಪಾಸಿಟಿವ್ ಪಾಯಿಂಟ್ ಏನಂದರೆ ಬ್ರ್ಯಾಂಡ್. ಸೊ ಟಾಟಾ ಬ್ರ್ಯಾಂಡ್ ಅಂದಮೇಲೆ ಸೇಫ್ಟಿ ಡೆಫಿನೆಟ್ಲಿ. ಗ್ಲೋಬಲ್ ಎನ್ಕ್ಯಾಪಲ್ಲಿ 4 ಸ್ಟಾರ್ ಇರುವಂತಹ ಕಾರು. ಬಿಲ್ಡ್ ಕ್ವಾಲಿಟಿ ಹೇಗಿದೆ ಅಂದರೆ ಜಸ್ಟು ನೋಡಿ ಸ್ನೇಹಿತರೆ. ಸೊ ಈ ಡೋರ್ ಸೌಂಡ್ಗೆ ಗೊತ್ತಾಗಿರ್ಬೇಕು ನಿಮಗೆ ಬಿಲ್ಡ್ ಕ್ವಾಲಿಟಿ ಯಾವ ಥರ ಇದೆ ಅಂತ. ಸೊ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ಸ್ಮಾಲ್ ಕ್ರ್ಯಾಶಸ್ ಗಾಡಿಗೆ ಆಯಿತು ಸ್ನೇಹಿತರೆ. ಗಾಡಿ ತೊಗೊಂಡು ಜಸ್ಟು 4 ಡೇಸಲ್ಲೇ ಪಾರ್ಕಿಂಗ್ ಮಾಡಬೇಕಾದ್ರೆ ಗಾಡಿಯಲ್ಲಿ ಸೊ ಇಲ್ಲಿ ಕಾರ್ನರಲ್ಲಿ ಎಡ್ಜಿಗೆ ಅಪಾರ್ಟ್ಮೆಂಟ್ನ ಪಿಲ್ಲರ್ ತಾಕ್ತು. ಸೊ ಇದಾಗಿದ್ದು ನಾನು ಅಪಾರ್ಟ್ಮೆಂಟಲ್ಲಿ ಪಾರ್ಕಿಂಗ್ ಮಾಡಬೇಕಾದ್ರೆ ಸೊ ಎಡ್ಜಲ್ಲಿ ಆ ಪಿಲ್ಲರ್ ಇರುತ್ತೆ ನೋಡಿ, ಪಿಲ್ಲರ್ಗೆ ಗಾಡಿ ಹೋಗಿ ತಾಕ್ತು. ಸೊ ಅದರ ಸೌಂಡು ಹೆವಿ ಇತ್ತು, ತುಂಬಾ ಸೌಂಡ್ ಬಂತು. ನಾನು ಅಂದ್ಕೊಂಡೆ ಡೆಫಿನೆಟ್ಲಿ ಹೆವಿ ಡೆಂಟ್ ಆಗಿರುತ್ತೆ ಅಂತ. ಆ್ಯಂಡ್ ಆ ಪಿಲ್ಲರ್ ಆ್ಯಕ್ಚುಲಿ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗಿತ್ತು. ಅದನ್ನು ಮತ್ತೆ ಪ್ಲಾಸ್ಟರಿಂಗ್ ಮಾಡಿ ರೀಪೇಂಟ್ ಮಾಡಿದ್ದಾರೆ, ಆ ಲೆವೆಲ್ಗೆ ಡ್ಯಾಮೇಜ್ ಆಗಿತ್ತು ಪಿಲ್ಲರು. ಸೊ ಬಟ್ ಕಾರ್ಗೆ ನೋಡಿದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಮೇಜರ್ ಏನಾಗಿಲ್ಲ, ಜಸ್ಟ್ ಒಂದು ಡೆಂಟ್ ಆಗಿದೆ ಸ್ವಲ್ಪ. ಸೊ ಇದು ಕೂಡ ನಾನು ಸರ್ವಿಸ್ ಸೆಂಟ್ರಲ್ಲಿ ಕೇಳಿದಾಗ ಇನ್ಶೂರೆನ್ಸಲ್ಲಿ ಕವರ್ ಆಗುತ್ತೆ ಅಂತ ಹೇಳಿದ್ರು. ಮತ್ತು ಆಲ್ಮೋಸ್ಟ್ ನೀವು ಪ್ರೈವೇಟಲ್ಲೂ ಮಾಡಿಸ್ಬೋದು, 7,000-8,000 ಕಾಸ್ಟ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ ಬಿಲ್ಡ್ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು. 14,147 ಕಿಲೋಮೀಟರ್ ರನ್ ಆಗಿದೆ ಲಾಸ್ಟ್ 1.5 ಇಯರ್ಸಲ್ಲಿ. ಸೊ ಮೈಲೇಜ್ ಬಗ್ಗೆ ಮಾತಾಡೋದಾದರೆ ಸ್ನೇಹಿತರೆ, ನಿಮಗೆ ಎವಿಡೆನ್ಸ್ ತೋರಿಸ್ತೀನಿ. ಸೊ ನನ್ನ ಲಾಸ್ಟ್ ಟ್ರಿಪ್ 758 ಕಿಲೋಮೀಟ್ರು ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ. ಸೊ ತೋರಿಸ್ತಾ ಇದೆ 20 ಮೈಲೇಜ್ ತೋರಿಸ್ತಾ ಇದೆ ಸ್ನೇಹಿತರೆ. ಬಟ್ ಆ್ಯಕ್ಚುಲಾಗಿ ನಾನು ಈ ಟ್ರಿಪ್ಪಲ್ಲಿ AC ತುಂಬಾ ಯೂಸ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ 20 ತೋರಿಸ್ತಾ ಇದೆ. ಆ್ಯಕ್ಚುಲಿ ಹೈವೇದಲ್ಲಿ ಟಾಟಾ ಟಿಗೋರ್ ಕೊಡ್ತಾ ಇರೋ ಮೈಲೇಜು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ 23 to 24 ಇದೆ. ಸ್ಟಾರ್ಟಿಂಗಲ್ಲಿ 26-27 ಕೊಡ್ತಾ ಇತ್ತು ಫಸ್ಟ್ 1 ಇಯರ್. ಅದಾದಮೇಲೆ ಡ್ರಾಪ್ ಆಯಿತು, 23 to 24 ಅಲ್ಲಿದೆ ಮೇನ್ ಹೈವೇದಲ್ಲಿ. ಆ್ಯಂಡ್ ಸಿಟಿಯಲ್ಲಿ 18 to 19 ಇದೆ ಸ್ನೇಹಿತರೆ. ಸೊ ಬಟ್ ಡಿಪೆಂಡ್ಸ್ ಆನ್ ನೀವು ಯಾವ ಥರ ರೈಡ್ ಮಾಡ್ತೀರಾ, AC ಎಷ್ಟು ಯೂಸ್ ಮಾಡ್ತೀರಾ ಅದ್ರ ಮೇಲೆ. ಬಟ್ ಕಂಪ್ಯಾರಿಟಿವ್ಲಿ ಅದರ್ ವೇರಿಯಂಟ್ ಮಾರುತಿ ಆಗಲಿ ಅಥವಾ ಬೇರೆ ವೇರಿಯಂಟ್ ಡಿಸೈರ್ಗೆ ಕಂಪೇರ್ ಮಾಡೋದಾದರೆ ಆಲ್ಮೋಸ್ಟ್ ಸಿಮಿಲರ್ ಟು ಇದೆ ಅಂತ ಹೇಳ್ಬೋದು. ಮೈಲೇಜ್ ತುಂಬಾ ಚೆನ್ನಾಗಿದೆ ವೆಹಿಕಲ್ದು. ಟಾಟಾ ಕಂಪ್ನಿಯಲ್ಲೇ ಎಲ್ಲರಿಗಿಂತ ಒಳ್ಳೆಯ ಮೈಲೇಜ್ ಕೊಡುವಂಥ ವೆಹಿಕಲ್ ಅಂದರೆ ಟಿಗೋರ್ ಅನ್ನೋದು ಹೇಳ್ಬೋದು. ಆ್ಯಂಡ್ ಫೀಚರ್ಸ್ ಬಗ್ಗೆ ಅಂತೂ ಹೇಳೋದು ಬೇಡ, ಟಾಪ್ ಎಂಡ್ ಎಲ್ಲ ಫೀಚರ್ಸ್ ಇದೆ. ಮೇನ್ ಆಗಿ ಹರ್ಮನ್ ಸೌಂಡ್ ಸಿಸ್ಟಮ್ ಕೊಟ್ಟಿರುವಂಥದ್ದು, ಅದಾದಮೇಲೆ ಎಲ್ಲ ನಿಮಗೆ ಆಟೋ AC ಇರುವಂಥದ್ದು. ಸೊ ಎಲ್ಲ ಡಿಫಾಗರ್ ಟಾಪ್ ಟು ಟಾಪ್ ಎಲ್ಲ ಫೆಸಿಲಿಟೀಸ್ ಇದೆ. ಫ್ಯಾಬ್ರಿಕ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ಇನ್ನೊಂದು ಡ್ರಾಬ್ಯಾಕ್ ಹೇಳೋದಾದರೆ ಸ್ನೇಹಿತರೆ, ಇಲ್ಲಿ ನೋಡಿ. ಸೊ 1 ಲೀಟರ್ ಬಾಟಲ್ನ ನೀವು ಇಲ್ಲಿ ಇಡೋಕ್ಕಾಗಲ್ಲ. ಸೊ ಇಟ್ ವಿಲ್ ಅಲೋ ಓನ್ಲಿ 1/2 ಲೀಟರ್. 1 ಲೀಟರ್ಗೆ ಇಡೋಕ್ಕಾಗಲ್ಲ. ಆ್ಯಂಡ್
ಸೊ ಇಲ್ಲಿ ಇಡ್ಬೋದು ನೀವು ಹಿಂದ್ಗಡೆ, ಬಟ್ ನೀವು ಡೋರಲ್ಲೂ ಕೂಡ 1 ಲೀಟರ್ ಬಾಟಲ್ನ ಇಡೋಕ್ಕಾಗಲ್ಲ ಸ್ನೇಹಿತರೆ. ಸೊ ಓನ್ಲಿ ½ ಲೀಟರ್ಗೆ ಅಷ್ಟೇ ಇಟ್ಟಿದ್ದಾರೆ. ಸೊ ಸ್ವಲ್ಪ ಶಾರ್ಟ್ ಸ್ಪೇಸ್ ಅನಿಸುತ್ತೆ ನಿಮಗೆ ಈ ಡ್ರೈವರ್ ಕ್ಯಾಬಿನ್ ಬಂದ್ಬಿಟ್ಟು. ಸೊ ಬನ್ನಿ ಈಗ ನೆಗೆಟಿವ್ ಪಾಯಿಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ವೆಹಿಕಲ್ನ ನೆಗೆಟಿವ್ ಪಾಯಿಂಟ್ಸ್ ಬಂದ್ಬಿಟ್ಟು, ಸೊ ಮೊದಲನೇದಾಗಿ ಹೇಳೋದಾದ್ರೆ ಡಿಕ್ಕಿ ಡೋರ್ ನೋಡ್ಬೋದು ನೀವು, ಇದಕ್ಕೆ ಕವರ್ ಅನ್ನು ಕೊಟ್ಟಿಲ್ಲ ಟಾಟಾ ಟಿಗೋರ್ ಅವರು. ಐ ಡೋಂಟ್ ನೋ ಹೊಸ ವರ್ಷನಲ್ಲಿ ಅಪ್ಡೇಟ್ ಮಾಡಬೇಕು ಇದನ್ನು, ಬಿಕಾಸ್ ಇದು ನೋಡಿ, ಇದು ವೈರ್ಸ್ ಎಲ್ಲ ಸ್ವಲ್ಪ ಆಡ್ ಆಗಿ ಕಾಣುತ್ತೆ. ಸೊ ಇದನ್ನು ಕ್ಲೋಸ್ ಮಾಡಿದರೆ ತುಂಬ ಚೆನ್ನಾಗಿ ಕಂಡಿರೋದು. ಸೊ ಇದೊಂದು. ಆಮೇಲೆ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಹೇಳಬೇಕಂದ್ರೆ, ಸೊ ಬ್ಯಾಕ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಬಟ್ ಪಾರ್ಕಿಂಗ್ ಸೆನ್ಸರನ್ನು ಕೊಟ್ಟಿಲ್ಲ ಸ್ನೇಹಿತರೆ ಟಿಗೋರಲ್ಲಿ. ಸೊ ಟಾಪ್ ಎಂಡ್ ಆದರೂ ಕೂಡ ಪಾರ್ಕಿಂಗ್ ಸೆನ್ಸರ್ಸ್ ನಿಮಗೆ ಸಿಗಲ್ಲ. ಗೊತ್ತಿಲ್ಲ ಯಾಕೆ ಟಾಟಾದವರು ಈ ಥರ ಮಾಡಿದ್ದಾರೆ ಅನ್ನೋದು. ಸೊ ಸೆನ್ಸರ್ ಈಸ್ ಮ್ಯಾಂಡೇಟರಿ ಇವಾಗ ಬರ್ತಿರೋ ಎಲ್ಲ ಕಾರ್ಗಳಲ್ಲಿ, ಬಟ್ ಇದೊಂದು ಅಪ್ಗ್ರೇಡ್ ಡೆಫಿನೆಟ್ ಆಗಿ ಮಾಡಬೇಕು ಟಿಗೋರಲ್ಲಿ ಸ್ನೇಹಿತರೆ. ಸೊ ಈ ವೆಹಿಕಲ್ಲು 1.2 ಲೀಟರ್ ಇಂಜಿನ್ನು, ಪೆಟ್ರೋಲ್ ವರ್ಷನ್ನು. ಸೊ ಈ ವೆಹಿಕಲಲ್ಲಿ ಸ್ನೇಹಿತರೆ 3 ಸಿಲಿಂಡರನ್ನು ಕೊಟ್ಟಿದ್ದಾರೆ. 4 ಸಿಲಿಂಡರ್ ಕೊಟ್ಟಿದ್ರೆ ಬೆಟರ್ ಇರೋದು. ಒನ್ ಆಫ್ ದ ಶೋರೂಮ್ ರೆಪ್ರೆಸೆಂಟೇಟರ್ ಏನು ಹೇಳಿದ್ದಾರೆ ಈ 3 ಸಿಲಿಂಡರ್ 4 ಸಿಲಿಂಡರ್ ಬಗ್ಗೆ ಅನ್ನೋದು ಜಸ್ಟ್ ಒಂದ್ಸರಿ ಕೇಳ್ಕೊಂಬನ್ನಿ ಸ್ನೇಹಿತರೆ. ಟಾಟಾ ಟಿಗೋರ್ 3 ಸಿಲಿಂಡರ್ ಒಂದೇ ಮೈನಸ್. ಹೌದು, ಇದು 4 ಸಿಲಿಂಡರ್. ಏನಂದ್ರೆ ಗಾಡಿ ಬಿಲ್ಡ್ ರೇಂಜ್ ಚೆನ್ನಾಗಿ ಮಾಡಿದ್ದಾರೆ. ಹೌದು, ಅಲ್ಲಿ ಏನ್ ಮಾಡ್ಬಿಟ್ರೆ ಅಂದ್ರೆ 3 ಸಿಲಿಂಡರ್ ಒಂದು ಕೊಟ್ಬಿಟ್ಟಿದ್ದಾರೆ. ಅದೊಂದು ಪೆಪ್ ಹಂಗ್ ಪಿಚ್ ಆಗಲ್ಲ, ಪಿಚ್. ಹೌದು, ಅದ್ರಲ್ಲಿ ಮಾತ್ರ ನೀವು ಆಟೋಮೆಟಿಕ್ ತಗೊಂಡು ಅನ್ಕೊಳ್ಳಿ, ಯಾಕಪ್ಪ ತಗೊಂಡೆ ನಿಜ. ಬಟ್ ಮ್ಯಾನ್ಯುಯಲ್ ಫೈನ್ ಬಿಲ್ಡ್ ಕ್ವಾಲಿಟಿ ವೈಸ್. ಇಂಜಿನ್ ಒಂದು ಮಾತ್ರ 4 ಸಿಲಿಂಡರ್ ಕೊಟ್ಟಿರ್ಬೇಕು. ಹೌದು, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 4 ಜನ ಮಾಡೋ ಕೆಲಸ ನಾವು 3 ಜನ ಮಾಡಿದಾಗ ಎಫಿಷಿಯನ್ಸಿ ಎಲ್ಲ ಕರೆಕ್ಟ್. ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಈ ವೆಹಿಕಲ್ ಅಲ್ಲಿ 5th ಗೇರ್ ಅಲ್ಲಿ ಏನ್ ಪವರ್ ಇದೆ, ಸೊ ನಿಮಗೆ 4 ಸಿಲಿಂಡರ್ ಇಂಜಿನ್ ಅಲ್ಲಿ, ಸೊ 4th ಗೇರ್ ಅಲ್ಲಿ ಆ ಪವರ್ ಸಿಗುತ್ತೆ ನಿಮಗೆ. ನನಗೆ ಈ ವೆಹಿಕಲ್ ಅಲ್ಲಿ ಆ ಥರ ಮೇಜರ್ ಪ್ರಾಬ್ಲಮ್ ಎಲ್ಲೂ ಕಾಣಲಿಲ್ಲ. ಸೊ ನಾನು ಆಲ್ರೆಡಿ 14,000 ಕಿಲೋಮೀಟರ್ ಡ್ರೈವ್ ಮಾಡಿದ್ದೀನಿ. ಆಲ್ಮೋಸ್ಟ್ 10,000 ಪ್ಲಸ್ ಕಿಲೋಮೀಟರ್ ಹೈವೇದಲ್ಲಿ ಡ್ರೈವ್ ಮಾಡಿರುವಂಥದ್ದು. ಸೊ 120, 130 ಆರಾಮಾಗಿ ಹೋಗುತ್ತೆ ವೆಹಿಕಲ್ 5th ಗೇರ್ ಅಲ್ಲಿ. ವೆಹಿಕಲ್ನ ಸ್ಟೆಬಿಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಸ್ಮೂತ್ ಆಗಿ ರನ್ ಆಗುತ್ತೆ, ಜೊತೆಗೆ ವೈಬ್ರೇಷನ್ಸ್ ಕೂಡ ಇಲ್ಲ ಸ್ನೇಹಿತರೆ. ಸೊ ಇದಿಷ್ಟು ಟಾಟಾ ಟಿಗೋರ್ನ ಬಗ್ಗೆ ಒಂದು ಕ್ವಿಕ್ ರಿವ್ಯೂ ಅಂತ ಹೇಳ್ಬೋದು. ತುಂಬಾ ಬೇಗ ಮೇನ್ ಪಾಯಿಂಟ್ಸ್ ನ ಕವರ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಇನ್ನೇನಾದ್ರೂ ಅಂದ್ರೆ ಇನ್ ಕೇಸ್ ನೀವೇನಾದ್ರೂ ಈ ವೆಹಿಕಲ್ ತಗೊಳ್ಳೋ ಪ್ಲಾನ್ ಮಾಡ್ತಾ ಇದ್ರೆ ನನ್ನ ರೆಕಮೆಂಡೇಶನ್ ಅಂತೂ ಖಂಡಿತವಾಗ್ಲೂ ಇದೆ, ಆರಾಮಾಗಿ ಪರ್ಚೇಸ್ ಮಾಡಬಹುದು. ಸೊ ನೀವೇ ನೋಡಿರ್ತೀರಾ, ನೆಗೆಟಿವ್ ಗಿಂತ ಪಾಸಿಟಿವ್ ಪಾಯಿಂಟ್ಸ್ ಜಾಸ್ತಿ ಆಗಿರುವಂತದ್ದು. ಡೆಫಿನೆಟ್ ಆಗಿ ಖರೀದಿಸಬಹುದು. ಸೊ ಇನ್ನೇನಾದ್ರೂ ನಿಮಗೆ ಕ್ವಶನ್ಸ್, ಡೌಟ್ಸ್, ಏನಾದ್ರು ಕ್ಲಾರಿಫಿಕೇಶನ್ಸ್ ಮಾಡ್ಬೇಕಂತ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಇಮಿಡಿಯೇಟ್ ಆಗಿ ನಿಮಗೆ ರೆಸ್ಪಾನ್ಸ್ ಮಾಡ್ತೇನೆ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ಬ್ಲಾಗ್ದಲ್ಲಿ ಹೊಸ ಒಂದು ಕಂಟೆಂಟ್ ಜೊತೆಗೆ ಸಿಗೋಣ ಸ್ನೇಹಿತರೆ. ಟಾಟಾ ಬಾಯ್.